ನೋಡ್ಕ್ಯದ ಎಕ್ಸಿಟ್ ಕಾಡ್ಕೋಣ ಆಯ್ತಾ ಅಕ್ಕ ಹಿಂಡಿ ತೊಟ್ಟಿದಾರ ಕಣೆ ಅಕ್ಕ ನೋಡ ಚರ್ಮದಿಂದ ಮಾಡ್ಯಾರಂತೆ ಕಣೆ ನೀರಾನೆ ಅಂತ ಇವ್ರು ನೀರ್ ಕುದ್ರಿ ಅಂತ ತುಂಬಾ ಇಷ್ಟ. ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಇವಾಗ ನಾವು ನೋಡ್ತಿರೋದು ಶಿವಮೊಗ್ಗ ಜೂ. ಬರ್ರಿ ಮತ್ತೆ ಆಗ್ತದ ನೋಡೋಣ. ಇಲ್ಲೊಂದೈತಿ ಇಲ್ಲೊಂದೈತದೆ ಮೂಲೆ ಮೂಲೆ ಒಂದೈತಿ ಆ ಗ್ಲಾಸ್ ಹತ್ರ ಯಾವ ಊರಿನಿಂದ ಕೋಳಿ ಬಿಟ್ಟದಾರ ತಿಂಡಿ ಅಂತ ಬ್ರೌನ್ ಕಲರ್ ಒಂದೈತಿ ಬ್ರೌನ್ ಅಂಡ್ ವೈಟ್ ಆ ಕಡೆ ಕೆಳಗೆ ಹಿಂದ್ಗಡೆ ಐತಿ ಅಲ್ಲೊಂದ್ ಎಲ್ಲ ನೋಡ್ತವ್ರೆ. ಅದು ಗೋಲ್ಡನ್ ಅಲ್ಲೈತದೆ ಶಾಂತ ಇಲ್ಲೈತ್ ನೋಡಿ ಈ ಪ್ಲೇಸ್ ನೋಡ್ಕ್ಯದ ಏನ್ ಎಕ್ಸೈಟ್ಮೆಂಟ್ ಆದ್ರ ಆ ಕಿಟಕಿಯಾಗ ಐತಿ. ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡ್ತಿದಾರೆ ಮಕ್ಕಳು. ಹರಟೆ ಹೊಡ್ಕೊಂತ ಅಲ್ಲಿ ಕಾಣ್ತು ಇಲ್ಲಿ ಕಾಣ್ತು ಅಂತ ಫುಲ್ ಎಕ್ಸೈಟ್ ಹಾಕೊಂತ ನೋಡ್ತಾ ಇದ್ದೀರಾ. ನವಿಲೆಲ್ಲ ಇವಾಗ ನೋಡ್ತಾ ಇದೀರಾ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿದೆ ನೋಡಿದಾಗ. ಸೊ ನೋಡ್ತಾ ನೋಡ್ತಾ ಮುಂದೆ ಮುಂದೆ ಸಾಕ್ತಾ ಹೋಗ್ತಾ ಇರೋಣ. ನೆಕ್ಸ್ಟ್ ನೋಡಕ್ ಹೊಂಟವಿ ಈಗ ಎಲ್ಲಿಗೆ ಅಂದ್ರೆ ಮುಳ್ಳಂದಿ. ನೋಡ್ತಾ ಇದೀರಾ ಮುಳ್ಳಂದಿಯನ್ನ ಎಷ್ಟು ಚೆನ್ನಾಗಿದ್ದಾವೆ. ಮುಳ್ಳಂದಿನ ಮುಳ್ಳುಗಳು ಮಾತ್ರ ತುಂಬಾನೇ ಶಾರ್ಪ್ ಆಗಿರುತ್ತೆ, ಬಿಟ್ರೆ ಮಾತ್ರ ಸಿಕ್ಕಾಪಟ್ಟೆ ಡೇಂಜರ್ ಆಗಿರುತ್ತೆ. ಬರ್ರಿ ನೆಕ್ಸ್ಟ್ ಗಾನ ಕತ್ತಕ್ಕಿರುವ ಪಂಜರ ಅಂತಿದ್ದು ಕತ್ತಕ್ಕಿರುವುದು ಎಲ್ಲೈತಿದ್ರ ನಕ್ಷತ್ರ ಇರ್ಲಿ ಮಾಡಿದಾರೆ ಕಣೆ ಹಳೆ ತೆಗ್ದು ಬೇರೆ ಬೇರೆ ಜಾಗ ಹಾಕಿರ. ಅಲ್ಲದಿರ ನಾ ಹೇಳಿಲ್ಲ ಬಿಳಿ ಗೂಬೆ ಅಂತ ಮಕ್ಕಂದಿರ್ತಾವ ಬರ್ರಿ ಹುಡುಗಿ ಮಕ್ಕ ದಿಂಪು ತೋರಿಸ್ಕಿತ ನೋಡ್ಬೇಕು ಅಷ್ಟು ಕಮ್ಮಿ ಇದಾಗಿರ್ಬೇಕು. ನರಿ ಅಲ್ಲ ಕಾಡ್ ಕುರಿ, ನರಿ ಎಲ್ಲ ಕಂಡ್ಲ ಕಾಡ್ ಕುರಿ. ತುಂಬಾ ನಡೀತಾ ಇದಾರೆ. ದೀಪಕ್, ಹರ್ಷಿತ್, ಕೃತಿಕಾ ನಾವೆಲ್ಲ
ಇದೇ ಎಕ್ಸಿಟ್ ತಾನೇ ಅಕ್ಕ? ಅಡಾಪ್ಟೆಡ್ ಬೈ ದಕ್ಷ ಜಗದೀಶ್. ದಕ್ಷಯ ಜಗದೀಶ್ ಅಂತ. 2026 ನೋಡ್ತಾ ಇದ್ದೀರಾ ನೀಲ್ಗಾಯಿ. ನೀಲ್ಗಾಯ್ದು ವಿವರ ನೋಡಿ ಇಲ್ಲೇ ಇದೆ, ಕಾಣಿಸ್ತಾ ಇದೆ. 150ರಿಂದ 250 kg ಇರುತ್ತೆ. ನೋಡ್ತಾ ಇದ್ದೀರಾ ನೀಲ್ಗಾಯ್ದು. ನೀಲ್ಗಾಯಿ ಆದ ತಕ್ಷಣ ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ನೋಡ್ತಾ ಇದ್ದೀರಾ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂಥೇಳಿ ಮಕ್ಕಳು. ನೀವು ನೋಡಬಹುದು ಇಲ್ಲಿ. ಈಗ ಹೋಗ್ತಾ ಇದೀವಿ ಕಾಡ್ಕೋಣವನ್ನ ನೋಡ್ಲಿಕ್ಕೆ. ಕಾಡ್ಕೋಣ ಆಯ್ತಾ? ಕಾಡ್ಕೋಣ ಇದೆಯಾ ಎಲ್ಲ ನೋಡೋಣ ಬನ್ನಿ. ಅಯ್ಯೋ ಇವ್ರ ಅಕ್ಕ ಇಲ್ಲಿರೋನ್ನೇ ತೋರಿಸಿದಾನೆ ನೋಡಿ. ಸಫಾರಿ ಇವರು ಮೇ ಬಿ ಇಲ್ಲಿರೋನೇ ತೋರಿಸಿದಾರ ಕಣೆ. ಸಫಾರಿ ಏನು ಇಲ್ಲೇ ತೋರ್ಸಲ್ಲ, ನಾನ್ ಸುಮ್ನೆ ತಮಾಷೆ ಮಾಡ್ತಾ ಇದ್ದೆ. ಔಟ್ ಸೈಡ್ ಇರುತ್ತೆ, ಬಿಕಾಸ್ ಅಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಕ್ ಮನೆನೇ ಇರಲ್ಲ, ಕಾಡ್ ಇರುತ್ತೆ. ಸೊ ಇದೆಲ್ಲ ಫುಲ್ ಮನೆ ಟೆಂಟ್ ತರ ಇರುತ್ತೆ. ಸೊ ಅಲ್ಲಲ್ಲ, ಡಿಫ್ರೆಂಟ್ ಪ್ಲೇಸಸ್ ಇದು. ನೋಡ್ತಾ ಇದ್ದೀರಾ ನೀವು. ಏನು ಇದು ನೋಡಿ ನರಿ ಅಂತ ಹೇಳ್ತಾರಲ್ಲ, ನಿಮ್ ಕಡೆ ಏನಂತ ಕರೀತೀರಾ ಹೇಳಿ. ಸೊ ನೆಕ್ಸ್ಟ್ ಏನು ಅಂತ ನೋಡೋಣ ಬನ್ನಿ. ಕೂಗಿರಿ ಎಬ್ದವ್ ನಾವು ಕೇಳ್ಬೇಕಲ್ಲ. ನೀನೇ ಅನ್ಕೊಂಡ ಅಕ್ಕ. ಅಕ್ಕ ಏನ್ ನೋಡಿ ಸಾಕಾಗೈತ್ ನಮ್ಮ ಅಂತಾರ. ಮಾತಾಡ್ಯಾರ ಅದ್ರ ಹುಡುಗ ಅಲ್ಲ, ಅದು ಮಂಕಿ. ಪೂಜಾ ನಿಮ್ ಫ್ರೆಂಡ್ ಬಂತು. ಮುಸೆ ಮಂಗ ಅಲ್ಲ, ಚಿಂಪಾಂಜಿ. ಹಾ ನೋಡ ಮುಸೆ ಮಂಗ. ನಮ್ಮ ಊರಾಗ ಅದಾವ ದಿನ ಬೆಳಗ್ಗೆ ಅಕ್ಕಿ ಹತ್ರ ಅಂತ ಹೋಗ್ತದೆ. ತುಂಬಾ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ ಇವಾಗ, ಜಾಸ್ತಿ ಜಾಗ ಜಾಸ್ತಿ ಐತಲ್ಲ, ಕಾಡು ಒಂದೈತಿ ಅದ ಕೊಟ್ರು. ಇಲ್ಲೇ ನಿಯರ್ ಆದ್ರೆ ಓಡಾಡಕ್ಕೆ ಆಮೇಲೆ ಕೆಲವೊಂದು ಬ್ರೌನಿಶ್ ಆಗಿರ್ತದೆ. ಈ ದಾರೆ ನೋಡು ಇಲ್ಲ ಆಮೇಲೆ ಮಂಕಿ ಬಾಬಾ ಐತ್ ನೋಡ. ಸುತ್ತಲಕ್ಕೂ ಗುಂಡಿ ತೊಡಿದಾರ ಕಣೆ. ವಾ ಬಂದು ಸಾಕ ದಾರಿ ಬಿಡು ಅಂತ ಅಕ್ಕ. ಸರ್ಕ ಜಗ್ಗಿ ಅದೆಲ್ಲ ಓಡಾಡ್ತಾ ಇತ್ತು ನೋಡು. ಮಧ್ಯೆ ಗ್ಯಾಪ್ ಐತಿ. ಈಗ ಅವ ಕರಡಿ ಕುಣಿತ ಅಂತ ಬರ್ತತಿ. ಮನುಷ್ಯರು ಬಸ್ಸಿಗೆ ಬರ್ತತಿ. ಕರಡಿ ನೋಡ ಬರ್ ಅಲ್ಲೊಂದೈತಿ ಕರಡಿ ನೋಡಿ ತಣ್ಣಗತ್ತ ಮಾಡಿದ್ರು. ನಿಮ್ಮ 3 ಫೀಟ್ ಅದ ಅಂತ ಇಲ್ಲಿ ಮವನ ಸೋಮವಾರ ಬರೀ ಟೈಗರ್ ನೋಡಿ ಮಲ್ಕೊಂಡ ಇದೆ. ಈ ಸರ್ವಂಡಿಗೆ ಹಿಂದಕ್ಕೈತ್ ನೋಡ, ಅಲ್ಲೈತದೆ. ಅಯ್ಯೋ ಅಲ್ಲೈತ್ ಕಣೆ, ಅದೇ ಅಲ್ಲಿ ಕಾಣ್ತಲ್ಲ ಉದ್ದಕ್ಕೆ ಕೆಂಪುಗೆ ಇದೆಲ್ಲ ಐತ್ ನೋಡಿ. ಕುತ್ಕೊಂಡ ತುಂಡದೆ ಆ ಉತ್ತು ಸರ್ತಕ್ ಹಿಂದಕ್ಕೆ ಕಂಡ ನೋಡಿ. ಅದನ್ನೇ ಹೇಳ್ತಾರ ನಾನು. ಅಷ್ಟು ದೂರದ ನೋಡಕ್ ಬರ್ಬೇಕು ನಾವಿಲ್ಲಿ. ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ನಡೀತಾನೆ ಅಂದ್ರೆ ಮಾತ್ರ ಬನ್ನಿ. ಸುಮ್ನೆ ಬಂದೇನೋ ನೋಡ್ತಾನೆ. ನಡಿಲೇಬೇಕು, ಝೂ ಅಂದ್ರೆ ನಡಿಲೇಬೇಕು. ಬೇಕು ಅಂದ್ರೆ ಮಾತ್ರ ಬನ್ನಿ. ಬೇಸಿಗೆಯಲ್ಲಿ ಮಾತ್ರ ಬರಬೇಡಿ. ಸಮ್ಮರ್ ಹಾಲಿಡೇಸ್ ಅಲ್ಲಿ ಬರಬೇಡಿ. ಕಮ್ ಇನ್ ದಸರಾ ಹಾಲಿಡೇಸ್. ಜನವರಿ ನವೆಂಬರ್ ಡಿಸೆಂಬರ್ ಗಾಳಿ ಬೀಸತ್ ಬಿಡಿ. ಇಲ್ಲೇ ಹೆಂಗ ಅನಿಸ್ತಾ ಇದೆ ಪೂಜಾ? ಹೆಂಗ ಅನಿಸ್ತಾ ಇದೆ ಝೂ? ಸೂಪರ್ ಆಗಿದೆ, ಹೆಂಗ ಅನಿಸ್ತಾ ಇದೆ ನಿಮ್ಗೆ ಝೂ? ಚೆನ್ನಾಗಿದೆ. ಶಕ್ತಿ ಇರ್ಬೇಕು, ನಡ್ಕೊ ಬರ್ಬೇಕು, ಎನರ್ಜಿ ಇರ್ಬೇಕು. ಬಂದ್ರೆ ಬಿಸಿಲಲ್ಲಿ ಮಾತ್ರ ಬರ್ಬಾರ್ದು. ಮಾರ್ನಿಂಗ್ ಏನಿಲ್ಲ ರೀ. ಮಲ್ನಾಡ್ ಅಂದ್ರೆ ಕೇಳ್ಬೇಕಾ? ಶಿವಮೊಗ್ಗ
ವಾತಾವರಣ ಕೂಲ್ ಆಗಿದೆ, ಸ್ವಲ್ಪ ಬೇಸಿಗೆ ಅಲ್ಲ, ಎನರ್ಜಿ ಬೇಕಷ್ಟು. ಎನರ್ಜಿ ಇಲ್ದ್ರೆ ಬರೋಕ್ಕಾಗಲ್ಲ. ಅಲ್ಲಿ ಇಲ್ಲೇ ಆ ಉತ್ತ ಐತಲ್ಲ, ಆ ಉತ್ತ ಪಕ್ಕನೆ ಬಿದ್ಕೊಂಡತಿ ನೋಡಕ್ ಸಾರ್ಥಕತೆ ಸಿಗ್ತದೆ. ಅವೇ ಹುಡುಕ್ಬೇಕು ದುರ್ಬಿನ್ ಹಾಕೊಂಡು. ಹುಲಿ ಸಿಂಹಧಾಮ ಅಂತ ಹೆಸರಿಗೆ ಅಷ್ಟೇ ಹುಡುಕ್ಬೇಕಷ್ಟೇ, ಹುಡುಕ್ತ ನಾವು. ಸಿಂಹ ಬಹಳ ದೂರ ಇಷ್ಟ ಹತ್ರದಿಂದ ನೋಡಿರ್ಲಿಲ್ಲ. ಯೂಶಲಿ ಮಲ್ಗ ಸ್ವಲ್ಪನಾದ್ರೂ ಶಾಂತಿ ಉಂಡಾಡಿ ಗುಂಡಿ ಕೂಗ್ಬೇಡ ಕಣು. ಹೆಂಗೈತೆ ಹರ್ಷಿತ ದೀಪ ಬರ್ರ. ಇಲ್ಲಿ ಒಳ ಹೋಗಂಗಿಲ್ಲ ಅನ್ಸುತ್ತ ಕಡೆ. ಚರ್ಮದಿಂದ ಮಾಡ್ಯಾರಂತೆ ಕಣೆ. ಇದೆ ಕಣ್ಣಿಂದ ಇದು ಹೋಗ್ಯತ್ ನಾವು. ಚರ್ಮ ಎಲ್ಲ ಹಾಕ್ಯಾರ ಕಣೆ. ಅಷ್ಟೇ ಹೊಲ್ದಿದ್ದಾರೆ. ಸ್ಟಿಚ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರೆ. ಕೋಳಿ ಮೀನೆಲ್ಲ ಸಖತ್ತಾಗಿ ಮಾಡಿದ್ರೆ. ಆಂಟಿ ಇದೆಲ್ಲ ಅದೇನೋ ಸಣ್ಣ ಸಣ್ಣ ಅದು ಆನೆಗಳ ನೀರಲ್ಲಿ ಅನ್ಸುತ್ತೆ. ಆಂಟಿ ನಿಜವಾಗ್ಲು ಸ್ಕಿನ್ ಅನ್ಸುತ್ತೆ. ಎಷ್ಟು ವರ್ಷ ಬರುತ್ತೆ ಸ್ಕಿನ್ ಒಂದು ಪ್ರಾಣಿ? ಅದು ನೀರೆಲ್ಲ ಎಲ್ಲ ಬಿದ್ರೆ ಮಾತ್ರ ಬೇಗ ಹಾಳಾಗುತ್ತೆ. ಇನ್ನು ಎಷ್ಟು ಕಿಲೋಮೀಟರ್ ಐತಿ ಇದು ಎಕ್ಸಿಟ್? ಐಸ್ ಕ್ರೀಮ್ ಎಲ್ಲ ಇದ್ವು ಅವಾಗೆಲ್ಲ. ಐಸ್ ಕ್ರೀಮ್ಸ್ ಯಾವಾಗ ಈ ನೀರಾನೆ ಅಂತ ಇವ್ರು ನೀರು ಕುದ್ರಿ ಅಂತ ಹಂಗ ಎಣ್ಣ ಗಂಡ ಯಾರಿಗ ಇದೇ ಝೂನಾಗ ಸತ್ತದ ಸಾಯ್ತಿತ್ತಲ್ಲ ತಿಂದು. ಇದೇ ಝೂನ ಶಿವಮೊಗ್ಗ ತಾನೆ ಅಟ್ಯಾಕ್ ಮಾಡಿತ್ತು. ಇದೆ ಬಂದ್ಬಿಟ್ಟು ನೋಡ್ತಾ ಇತ್ತು ಕಾಣ್ತಾ ಕಾಣ್ತವೆ. ಇದಕ್ಕೆ ಹಸಿರು ಅಂದ್ರೆ ತುಂಬಾ ಇಷ್ಟ. ಯಾವ ಓದಿದ್ದೀರಿ? ದೀಪ ಕಾಣ್ತಾ ಆಸ್ಟ್ರಿಚ್ ಗೊತ್ತಾ? ಆಸ್ಟ್ರಿಚ್ನ ಮೂಲ ಜಾತಿ ಓಕೆ. ಹಸಿರು ಅಂದ್ರೆ ತುಂಬಾ ಇಷ್ಟ. ಆದ್ರೆ ಇವು ಜಾಸ್ತಿ ಡೆಸರ್ಟ್ ಆಗಿ ಅಂದ್ರೆ ಡೆಸರ್ಟ್ ಕ್ಲೈಮೇಟ್ ತುಂಬಾ ಹೊಂದ್ಕೊಂಡಿರ್ತಾವೆ. ಹೌದಾ? ಮೇಂಟೆನೆನ್ಸ್ ಪಕ್ಷಿ ಚಾಕ್ಲೇಟ್ ಬೇಕೇನ? ಬಿಸ್ಕೆಟ್ ಕೊಡ್ಲೇನೆ? ಬಿಸ್ಕೆಟ್ ಚಾಕಿನ ಬಿಸ್ಕೆಟ್ ನೋಡಿದಲ್ಲ ಪರಿಯಾ, ಅದ್ರದೇ ಜಾತಿ ಅಂದ್ರೆ ಅದ್ರದೇ ರಿಲೇಟೆಡ್ ಆಗಿರೋ ಪಕ್ಷಿ. ಆದ್ರೆ ಅದಕ್ಕೆ ಜಾಸ್ತಿ ಹಾಟ್ ಕ್ಲೈಮೇಟ್ ಅಂದ್ರೆ ಇಷ್ಟ. ಇದಕ್ಕೆ ಕೋಲ್ಡ್ ಕ್ಲೈಮೇಟ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ಸುಸ್ತಾಗಿದೆ. ನಡೆದು ಈ ವೈಲ್ಡಾಗೆ ಕಾಟಾಗೆ ನಡೆದು ಫುಲ್ ಸುಸ್ತಾಗಿ ಕುತ್ತಿಕ ನೆಟ್ಕೋಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಹಿಂಗೆ ಆರ್ದೇರ ಪಕ್ಷಿ ಆರ್ದಲ್ಲಿದೆ ಗೊತ್ತು ನೋಡಿ. ಇಷ್ಟು ಚೆನ್ನಾಗಿ ಮಾಂಸಕ್ಕೆ ಜಾಸ್ತಿ ಮಾಡ್ತಾರೆ. ಅತಿ ದೊಡ್ಡ ಪಕ್ಷಿ. ಮತ್ತೆ ಇದು ಎಷ್ಟು ಸ್ಪೀಡ್ ಆಗಿ ಓಡುತ್ತೆ ಅಂದ್ರೆ ಮನುಷ್ಯ ಕೂಡ ಇದ್ರ ಮುಂದೆ ಏನು
ಅದ್ರ ಪಕ್ಷಿನಾ ಅದೇ ಪಕ್ಷಿನೇ ಅದು ಇನ್ನೊಂದೆರಡು ಬ್ಲಾಕ್ ಬರೀ 1 ಆಕೈತೆ ಗ್ರೇ 3 ಆಕೈತೆ ಝೂ ಕಂಪ್ಲೀಟ್ ಮಾಡಾದ್ಮೇಲೆ ಮಕ್ಳಿಗೋಸ್ಕರನೇ ಪಾರ್ಕ್ ತರ ಮಾಡಿದ್ರೆ ತುಂಬಾನೇ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಆಡಕ್ಕಂತೂ ಸಿಕ್ಕಾಪಟ್ಟೆ ಪ್ಲೇಸಸ್ ಇದೆ. ನಿಮ್ಗೆ ಏನಾದ್ರು ಝೂ ನೋಡಕ್ ಆಗಲ್ಲ, ನನ್ಗೆ ಫುಲ್ ಸುಸ್ತಾಗ್ತದೆ ಅಂತ ಹೇಳಿದ್ರೆ ನೀವು ಈ ಸೈಡ್ ಬಂದು ಮಕ್ಕಳನ್ನ ಆಟ ಆಡ್ಸ್ಕೊಂಡು ಹೋಗ್ಬೋದು, ಸಫಾರಿಯನ್ನ ನೋಡಿ. ಇಲ್ಲ ನಿಮಗೆ ಇನ್ನು ಟೈಮ್ ಇದೆ, ಝೂ ನೋಡಾದ್ಮೇಲೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಮಕ್ಕಳೆಲ್ಲ ಈ ತರ ನೀಟಾಗಿ ಆಟ ಆಡ್ಸ್ಕೊಂಡು ಆಮೇಲೆ ಹೋಗ್ಬೋದು. ನೋಡಿ ಹೇಳು ಯಾವ ಆಟ ಆಡ್ದೆ ಇಲ್ಲಿ ಡಿಪ್ಪು ದೀಪು ಇಲ್ಲಿ 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 ದೀಪು ಇಲ್ಲಿ ಕೂತಿ ಡಿಪ್ಪು ಕೃತಿ ಇಲ್ಲಿ ಕೃತಿ ಏನ್ ನೋಡ್ಬೇಕು ನೋಡ್ಬೋದು. ನಮ್ಮ ದೀಪಕ್ ಕೃತಿಕನ ಅಲ್ಲೇ ಮೃಗಾಲಯದ ಹಾಕ್ಬಿಟ್ಟು ಬಂದೀವಿ, ನಾವು ಬಿಟ್ಟು ಬಂದೀವಿ ಝೂ ಒಳಗೆ. ಬನ್ನಿ ಬನ್ನಿ. ಫೈನಲಿ ಹಿಂಗಿತ್ತು ನಮ್ಮ ನೆಚ್ಚಿನ ನಾವು ಇವಾಗ ಹೊರಗಡೆ ಹೊರಟ್ವಿ, ಎಲ್ಲ ಮುಗಿಸ್ಕೊಂಡು ನಮ್ಮ ಕೃತಿಕಾಗಿ ಈಗ ಹೊಟ್ಟೆ ಫುಲ್ ಹಸುವಾಗಿದೆ. ಕೃತಿಗೆ ನೋಡ್ಕೊಂಡು ಮತ್ತೆ ಹೊರಟ್ವಿ ಮನೆ ಕಡೆಗೆ. ಎಲ್ಲ ನೋಡ್ತೀವಿ ನೆಕ್ಸ್ಟ್ ಅಂಟಿಲ್ ವೆಯ್ಟ್ ಮಾಡಿ. ಕೃತಿಕಾ ಏನ್ ಬೇಕು? ಐಸ್ ಕ್ರೀಮ್ ಬೇಕಂತೆ. ನಮ್ಮ ದೀಪಕ್ ಅವರು ಹೊರಟಿದ್ದಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಇವತ್ತು ನೀವೆಲ್ಲ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಳ್ತಾ ಇದ್ದೀನಿ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರೆ, ಹಾಗೆ ಸುಸ್ತು ಕೂಡ ಆಗಿದ್ವಿ. ಸೊ ನೆಕ್ಸ್ಟ್ ಜರ್ನಿ ಎಲ್ಲಿಗೆ ಏನು ಅಂತ ಹೇಳಿ ಮುಂದಿನ ವಿಡಿಯೋದವರೆಗೂ ವೇಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಬಾಯ್.